ಮೃತ್ಯು ದೇವತೆ. ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ವಿಶ್ ಮಾಡಲೇಬೇಕು, ಬೆನ್ನು ತಟ್ಟಲೇಬೇಕು. ಯಾಕಂದರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ದೊಡ್ಡ ಸಾಹಸ. ಯಾಕಂದರೆ ನಮ್ಮ ಕಲಾಭಿಮಾನಿಗಳು, ಅಭಿಮಾನ ದೇವತೆಗಳು ಯಾಕೋ ಸ್ವಲ್ಪ ಮುನ್ಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಆ ಅಭಿಮಾನ ದೇವತೆಗಳನ್ನ ನಾನು ಪ್ರಾರ್ಥನೆ ಮಾಡ್ತೀನಿ, ತಪ್ಪದೇ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ. ಇಲ್ಲದಿದ್ದರೆ ಸಿನಿಮಾ ರಂಗನೇ ಮಾಯ ಆಗುವಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅಭಿಮಾನ ದೇವತೆಗಳೇ, ಪ್ರತಿ ಕನ್ನಡ ಪಿಕ್ಚರ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಿತ್ರಮಂದಿರ ನೋಡ್ತಾ ಇರುವಾಗ ನಮಗೆ ಬೇಸರ ಆಗುತ್ತೆ. ನಮ್ಮ ಕಾಲದಲ್ಲಿ ಶೂಟಿಂಗ್ ಎಲ್ಲಿದ್ರು ಬಂದು ಕೇಳೋರು, ಒಂದು ಲೆಟರ್ ಕೊಡೋಣ, ಒಂದು 10 ಟಿಕೆಟ್ ಕೊಡಿಸಿ, 20 ಟಿಕೆಟ್ ಕೊಡಿಸಿ ಅಂತ. ನಾವಿಲ್ಲಿಂದ ಒಂದು ಲೆಟರ್ ಕೊಡೋದು, KCN ಆಫೀಸ್ಗೆ, ಡಿಸ್ಟ್ರಿಬ್ಯೂಟರ್ ಆಫೀಸ್ಗೆ ಫೋನ್ ಮಾಡೋದು, ಇಂಥವ್ರು ಬರ್ತಾರೆ, ಟಿಕೆಟ್ ಕೊಡಿ ಅಂತ MLA, ಮಿನಿಸ್ಟರ್ಸು, ದೊಡ್ಡ ದೊಡ್ಡ ಆಫೀಸರ್ಸ್ ಆ ಕಾಲದಲ್ಲಿ ಕೇಳೋರು. ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಅವರು ಹೀರೋ ಥರ ಮೆರೆದಿದ್ದಾರೆ. ಅವರೆಲ್ಲ ಏನಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಇವಾಗ. ಎಲ್ಲವನ್ನೂ ನಿರ್ಮಾಪಕರ ತಲೆ ಮೇಲೆ ಹೊರೆ ಆಯಿತು. ಪುನಃ ಆ ಕಾಲ ಬರಬೇಕಂತ ಅಭಿಮಾನ ದೇವರನ್ನು ಬೇಡ್ಕೋಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬರು ಕೆಟ್ಟ ಸಿನಿಮಾ ಮಾಡಬೇಕಂತ ಯಾರು ಆಸೆ ಪಡಲ್ಲ, ಇದು ನಿಜ. ಅವರು ರೇಂಜ್ನಲ್ಲಿ ಅವರು ಸಿನಿಮಾ ಮಾಡ್ತಾರೆ. ಎಲ್ಲರೂ ಪುಟ್ಟರಂಗನಲ್ಲಿ ಹೋಗ್ತಾರ, ಸಿದ್ದಲಿಂಗಯ್ಯ ಹೋಗ್ತಾರ, ವಿಜಯ್ ಹೋಗ್ತಾರ, ಸಮಾನ ಆಗಲ್ಲ. ಅವ್ರವ್ರದ್ದು ಒಂದು ಸ್ಟೈಲ್ ಇರುತ್ತೆ. ಪುಟ್ಟರಂಗಲ್ಲ ಒಂದು ಸ್ಟೈಲ್ ಇರುತ್ತೆ, ವಿಜಯ ರೆಡ್ಡಿ ಒಂದು ಸ್ಟೈಲ್ ಇರುತ್ತೆ, ಸಿದ್ದಲಿಂಗಯ್ಯ ಒಂದು ಸ್ಟೈಲ್ ಇರುತ್ತೆ, ಸೋಮಶೇಖರ್ ಒಂದು ಸ್ಟೈಲ್, ಒಬ್ಬರದ್ದು ಸ್ಟೈಲ್ ಇರುತ್ತೆ. ಎಲ್ಲರೂ ಒಂದೇ ಥರ ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಆ ಕಾಲದಲ್ಲಿ ಎಲ್ಲರೂ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ, ಅದು ನಮ್ಮ ಅದೃಷ್ಟ. 20 ಜನ ಡೈರೆಕ್ಟರ್ಸ್ ಇದ್ದಾರೆ, 20 ಜನ ಹೀರೋಸ್ ಇದ್ದಾರೆ, 20 ಒಳ್ಳೆ ಕಂಪನಿಗಳಿದೆ. ಇನ್ನು ಟೆಕ್ನಿಷಿಯನ್ಸ್ ಆ ಕಾಲದಲ್ಲಿ ಒಬ್ಬೊಬ್ರು ಹೆಸರು ಹೇಳಿದ್ರೆ ನಮಗೆ ಮೈ ಜುಮ್ ಅನ್ನತ್ತೆ, ಅಂತ ಮಹನೀಯ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಈ ಕಾಲದಲ್ಲಿನೂ ಇದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರು ಕಾಣ್ತಾರೆ ಅಷ್ಟೇ. ಸಿನಿಮಾ ಹೆಸರು ಮಾಡಿದ್ಮೇಲೆ ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಮಾಹಿತಿ ಬರುತ್ತೆ. ಆ ಥರ ಅವಕಾಶ ನಮ್ಗೆ ಸಿಗ್ತಾ ಇಲ್ಲ, ಅದು ನಮ್ಮ ದುರದೃಷ್ಟ. ಎನಿವೆ, ನಮ್ಮವರು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ಸಕ್ಸಸ್ ಆಗಬೇಕಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ. ಮೃತ್ಯು ದೇವತೆ ಹೆಸರು ಕೇಳಿದ ತಕ್ಷಣ ಒಂದು ರೆವೆಂಜ್ ಕಾಣುತ್ತೆ ಟೈಟಲ್ನಲ್ಲಿ. ಸಾಂಗ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ. ಯಾಕಂದರೆ ನಾಗದೇವತೆ ಮಾಡಿದ್ದೀನಿ, ಗ್ರಾಮ ದೇವತೆ ಮಾಡಿದ್ದೀನಿ, ಅವಶ್ಯಕ್ಕೆ ಬೇಕು. ಬೇಕಾಶಗಳು ನಾನು ಮಾಡಿದ್ದೀನಿ. ತಿರುನಲ್ಲಿ ಅಮ್ಮ ನಾಗಮ್ಮ, ಅಮ್ಮ ದುರ್ಗಮ್ಮ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಫೋರ್ಸ್ ಚೆನ್ನಾಗಿದೆ. ಹೀರೋಯಿನ್ ಫಸ್ಟ್ ಫ್ರೇಮ್ ಲಾಸ್ಟ್ ಫ್ರೇಮ್ವರೆಗೆ ಎಲ್ಲಿನೂ ಎನರ್ಜಿಂದ ಮಾಡಿದ್ದಾರೆ, ಡಲ್ಲೇ ಆಗಲಿಲ್ಲ. ಬೆಸ್ಟ್ ಆಫ್ ಲಕ್, ಚೆನ್ನಾಗಾಗಲಿ. ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ನಾವು ಏನು ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ದೀವೋ, ಅಭಿಮಾನ ದೇವರು ಕೂಡ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ಖುಷಿ ಆಗುತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕತ್ತೆ. ಅಷ್ಟೇ ನಾವು ಅಭಿಮಾನ ದೇವತೆಗಳನ್ನ ಬೇಡ್ಕೊಳ್ಳೋದು. ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್ ಟು ಮೃತ್ಯು ದೇವತೆ. ಗಾಡ್ ಬ್ಲೆಸ್ ಯು ಸರ್. ಅಣ್ಣವರಿದ್ದಾರೆ, ಹಾಗಾಗಿ ಸ್ವಲ್ಪ ನಾಗೇಂದ್ರ ನಾನು ಕೇಳಿದೆ, ನಾನು ಸಾಯಿ ಪ್ರಕಾಶ್ ಅಣ್ಣನ ಕಳಿಸ್ಕೊಡಿ, ದೇವತೆ ಸಾಂಗ್ ಬಿಡಬೇಕು ನಾನು ಅಣ್ಣವ್ರ ಮುಖಾಂತರನೇ ಅಂತ. ಆಯ್ತಪ್ಪ, ಆಯ್ತಾಯ್ತು, ಕಳಿಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಅದಾದ್ಮೇಲೆ ಒಂದು 10 ಫೋನ್ ಮಾಡಿದೆ, ಅಣ್ಣ ಬರ್ತಾರ ಕುತೂಹಲ ಏನೋ ನನಗೆ. ಯಾಕೆಂತಂದರೆ ನಮ್ಮ ಮನೆಗಳಲ್ಲಿ ಇವಾಗೂ ಇವರು ಮೂವಿಗಳ ಅಣ್ಣ ತಂಗಿ ಆಗಲಿ ಅವ್ರಿಗೆ ಬಂದ ಫ್ಯಾನ್ಸ್ ಬೇಸ್ ಇವಾಗೂ ಇದೆ. ಮನೆಗೆ ಸುಮ್ಮನೆ ಫೋನ್ ಮಾಡಿದೆ, ಅಣ್ಣವ್ರು ಈ ಥರ ಕರ್ಸ್ತಾರೆ ಅಂತ. ನಿಜನಾ ಅಣ್ಣ, ಕರ್ಸಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ, ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ. 100 ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ. ಅವರ ಆಶೀರ್ವಾದ ಈ ತಂಡಕ್ಕೆ ಮತ್ತು ನಮಗಿರಲಿ ಅಂತ ಅಣ್ಣವ್ರನ್ನ ನಾನು ಕೇಳ್ಕೊತೀನಿ. ಬಂದಿದ್ದು ತುಂಬ ಥ್ಯಾಂಕ್ ಯು ಅಣ್ಣ, ತುಂಬ ಥ್ಯಾಂಕ್ ಯು. ಹೌದು, ನಮಗೆ
ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾನವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನು ಮಾತಾಡಿದ್ವು ಏನೋ ಒಂಥರ ಗಿಲಿಬಿಲಿ ಆಗ್ತಿತ್ತು ನನಗೆ, ಏನು ಬಡಿಸ್ಬಿಡ್ತಾರೋ ಏನೋ ಅಂತ. ಅಣ್ಣ ನಿಜಕ್ಕೂ ಹೇಳ್ತೀನಿ, ತುಂಬ ಚೆನ್ನಾಗಿ ನಮ್ಮ ಪ್ರಚಾರ ಮಾಡಿಕೊಟ್ರಿ. ಹೊಸಬ್ರು ಏನೇನೋ ಅನ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ ಒಂದೊಂದು ಆರ್ಟಿಕಲ್ ಆಗಲಿ ಒಂದೊಂದು ವಿಡಿಯೋ ಆಗಲಿ 10 ನೋಡಿದ್ದೀನಿ ಅಣ್ಣ ನಾನು. ನನಗೇನೋ ಒಂಥರ ಗಾಳಿ ತೇದಂಗಾಗ್ಬಿಡ್ತು ನೀವು ಬರೆದಿರೋದೆಲ್ಲ ನೋಡಿ. ನಿಜಕ್ಕೂ ನನಗೆ ತುಂಬ ಖುಷಿ ಆಯ್ತಣ್ಣ. ನನ್ನ ಹೃದಯಪೂರ್ವಕವಾಗಿ ಒಂದನ್ನು ಹೇಳೋಣ. ಯಾಕಂದರೆ ನಾನು ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ನಂಗೆ ತುಂಬ ಸಂತೋಷ ಆಯಿತು. ನಿಜಕ್ಕೂ ನೀವು ಅಂದ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿ ಇದೆ ಅಣ್ಣ, ಸತ್ಯವಾಗೂ ಇದೆ. ಹೆಣ್ಮಕ್ಳದ್ದು ಮೂವಿ. ಅಕ್ಕೋರು ಆಗಲೇ ಒಂದು ಮಾತೇನೋ ಹೇಳ್ತಿದ್ರು, ಅಣ್ಣವ್ರೇನೋ ಕೇಳ್ತಿದ್ರು, ಬದಲಾಗುತ್ತಾ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕಥೆನಲ್ಲಿ ಸುಮ್ಮನೆ ಒಂದು ಜರ್ಕ್ ಮಾಡಿದ್ದೀನಿ, ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯಾ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಒಂದು ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದು ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಬದಲಾವಣೆ ಯಾಕೆ ಅಂತಂದರೆ, ಮೊದಲು ಒಂದು 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಒಂದು ಮೈಯಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡೋದು, ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನ ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನು ಹೇಳ್ತದೆ, ಸಂಪ್ರದಾಯ ಹಿಂದೆ ಒಳ್ಳೆಯದು, ನಮ್ಮದು ಅದೇ ಹಾದಿ, ನಮ್ಮ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳುವಂಥ ಚಿತ್ರ ಇದು. ಮೃತ್ಯು ದೇವತೆ ಆದ್ರೂ ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರಿಗೆ ಅದೇ ಗಮನ, ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಮಗೆ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ, ಈಗ ಒಂದು 60-70 ವರ್ಷದಲ್ಲಿ ಇದ್ದೀವಿ. ನಮ್ಮ ಮೊದಲು 120 ವರ್ಷ ಬದುಕೇವಿ. ಹಂಗಾಗಿ ಬದಲಾವಣೆ ಮಾಡಿಕೊಂಡ್ರೆ ಅನುಕೂಲ ಅಂತ. ಅಕ್ಕ ನನ್ನ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಹೌದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಆ ಚಿತ್ರದ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋ ಅಂದ್ರೆ ಹೌದು. ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನು ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನೂ ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೇನೆ. ಧನ್ಯವಾದ ಅಣ್ಣ. ಅಣ್ಣ ಇದು ಸೆನ್ಸಾರ್ ಹತ್ತತ್ರದಲ್ಲಿ ಇದ್ದೀವಿ. ಒಂದು 22ನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದ್ರು ಅಣ್ಣ, ಮೇ 22ಕ್ಕೆ. ಆಗಿದೆ ಅಣ್ಣ. ಒಂದು ಅನಿಮಲ್ ಆಯ್ತಣ್ಣ. ಒಂದು ಸ್ವಲ್ಪ ಅದರಲ್ಲಿ ಐತೆ. ಸರ್ಟಿಫಿಕೇಟ್ UA ಮಾಡಿಸೋಣ ಅನ್ಕೊಂಡಿದ್ದೀವಿ ಅಣ್ಣ. ಹಾಂ ಸರಿ. ದೇವು ಅವರೇ ಆ್ಯಕ್ಚುಲಿ ಫೈನಲ್ ಮಾಡ್ತೀನಿ ಬಂದಮೇಲೆ ಹೇಳ್ತೀವಿ. ಇಲ್ಲ ಐ ಮೀನ್ ಇನ್ನು ಈಗ ಅಪ್ಲೈ ಮಾಡಿದ್ದೀವಿ ಸರ್, ಫೈನಲ್ ಆಗಿಲ್ಲ. ಬಂದಮೇಲೆ ಡೆಫಿನೆಟ್ಲಿ ತಿಳಿಸ್ತೀವಿ ಸೆನ್ಸರ್ ಆಗಿದೆ. ಹೌದು ದೇವರು ಹಂಗೆ ಮಾತಾಡ್ಬಿಡಿ ನಿಮ್ಮ ತಂಡದ ಬಗ್ಗೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಡೈರೆಕ್ಟ್ ಅಕ್ಕ ಹಂಗೆ ಮೃತ್ಯು ದೇವತೆ ಕಾಮದ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿ. ಯೋಚನೆ ಮಾಡ್ತಾಳೆ ಬುದ್ಧಿ ತಿಳಿಸೋಣ ಅಂತ. ಕಡೆಗೆ ತುಂಬ ಅತಿರೇಕ ಆದಾಗ ಸಾವು ಮುಖಾಂತರ ಅವ್ರನ್ನ ಯೋಚನೆ ಮಾಡ್ತಾಳಕ್ಕ, ಅದೇ ಮೃತ್ಯು ದೇವತೆ. ಆ ಥರ ತಳ್ಕೊತಾಳೆ. ನಮ್ಮ ಪುರಾಣದಲ್ಲಿ ಯಮಧರ್ಮರಾಯರು ಮೃತ್ಯು ದೇವತೆ ಆಗಿದ್ದಾರೆ. ಇಲ್ಲಿ ಕಾಮದ ಅಟ್ಟಹಾಸ ಮೇರೆಯವರಿಗೆ ಈ ಹುಡುಗಿ ಕೈಲಿ ಒಂದು ಬುದ್ಧಿ ಹೇಳೋಕ್ಕೆ ಒಂದು ಮೃತ್ಯು ದೇವತೆ ಅಂತ ಟೈಟಲ್ ತಗೊಂಡು ಮಾಡಬೇಕು. ದೆನ್ ಆ್ಯಕ್ಚುಲಿ ಮ್ಯಾಮ್ ನಿಮ್ಮ ಹೆಸರು ಗೊತ್ತಾಗಿಲ್ಲ. ಸಾರಿ, ಆ್ಯಕ್ಚುಲಿ ನೀವು ಎ ಅಂತ ಹೇಳಿದ್ರೆ ಎ ತಕ್ಕಂತೆ ನಾವು ಅಪ್ಡೇಟ್ ಆಗಬೇಕು. ದೆನ್ ಆ್ಯಕ್ಚುಲಿ ಇದರಲ್ಲಿ ಕೆಲವೊಂದು ಪೋಸ್ಟರ್ಸ್ ನಾವು ಅಲ್ಲಿ ಯೂಸ್ ಮಾಡಿದ್ದೀವಿ ಆ್ಯಕ್ಚುಲಿ. ದೆನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ ಪೋಸ್ಟರ್ ಆ್ಯಕ್ಚುಲಿ ಯೂಸ್ ಮಾಡಿದ್ದು. ಥ್ಯಾಂಕ್ ಯು. ಮಾತಾಡ್ಬಿಡಿ ಹಿಂಗೆ ಸಿನಿಮಾ ಟೀಮ್ ಮಾತಾಡಿ, ಒಬ್ಬೊಬ್ಬರೇ ಮಾತಾಡ್ಬಿಡಿ ಹಿಂಗೆ. ಆ್ಯಕ್ಚುಲಿ ನನ್ನ ಹೆಸರು ದೇವು ಅಂತ. ಮಾತಾಡೋಣ ದೇವು. ಓಕೆ. ಆ್ಯಕ್ಚುಲಿ ನನ್ನ ಹೆಸರು ದೇವು ಅಂತ. ಪಾವಗಡ
ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದ ಸೀಮೆಜಾಲಿ ಗಿಡ ಅಂತ ಹೇಳ್ತೀನಿ. ಯಾಕಂದ್ರೆ ಆ್ಯಕ್ಚುಲಿ ನಮ್ಮ ಕಡೆ ಮಳೆ ಬೆಳೆ ಕಮ್ಮಿ, ದಟ್ಸ್ ವೈ ಅದೊಂದು ಎಕ್ಸಾಂಪಲ್. ಈ ಸಬ್ಜೆಕ್ಟ್ ಆಕ್ಚುಲಿ ತಗೊಳ್ಳೋದಕ್ಕೆ ಮೂಲ ಕಾರಣ ಇದೆ. ಈಗ ಪ್ರೆಸೆಂಟ್ ಸಿಚುಯೇಷನ್ಗೆ ಈ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡೋದು ಆ್ಯಕ್ಚುಲಿ ಸರ್ ಐ ಆಮ್ ದ ಕೋಡರ್ ಆ್ಯಕ್ಚುಲಿ ಮೂವಿಗೆ. ಆ್ಯಕ್ಚುಲಿ ಸ್ಟೋರಿ ಬಗ್ಗೆ ಏನಾಗಿದೆ ಲೈಕ್ ನಾನು ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ಟೆಕ್ನಿಕಲಿ ಬಗ್ಗೆ ಏನಾದ್ರು ಕೇಳಿ ಸರ್. ಐ ಮೀನ್ ಆ್ಯಕ್ಚುಲಿ ಇದರಲ್ಲಿ ಈ ಮೂವಿಯಲ್ಲಿ DJ ಟೆಕ್ನಿಕಲಿ ಅಂದರೆ ಗ್ರಾಫಿಕ್ಸ್ ಎಲ್ಲ ಏನು ಬಳಕೆ ಆಗ್ತಿದೆ? CG ಎಷ್ಟು ಆಗಿದೆ, ಒಂದು 20% ಆಗಿದೆ ಸರ್. ದೆನ್ ಆ್ಯಕ್ಚುಲಿ ಈ ಮೂವಿಗೆ DJ ರೋನಿನ್ 4D ಅಂತ ಒಂದು ಮೂವಿ ಇದು ಕ್ಯಾಮ್ರಾ ಯೂಸ್ ಮಾಡಿದ್ದು. ಐ ಮೀನ್ ಆ್ಯಕ್ಚುಲಿ ಇದೇ ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ಇನ್ ಬೆಂಗಳೂರು ಯೂಸ್ ಮಾಡಿದೆ ಆ್ಯಕ್ಚುಲಿ ಕ್ಯಾಮ್ರಾ. ಸ್ಪೆಷಲ್ ದೆನ್ ಇನ್ಬಿಲ್ಟ್ ಗಿಂಬಲ್ ಅದು. ದೆನ್ ರನ್ ಅಂಡ್ ಗನ್. ಆ್ಯಕ್ಚುಲಿ ಆ ಕ್ಯಾಮ್ರಾ ಈಗ ಹಾಲಿವುಡಲ್ಲಿ ತುಂಬ ಬೂಮ್ ಆಗಿದೆ. ದೆನ್ ಟಾಕ್ಸಿಕ್ ಮೂವಿ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡೋದು ಕೆಲವೊಂದು ಸ್ಪಾಟ್ಸಲ್ಲಿ. ಸ್ಟಡಿ ಕ್ಯಾಮ್ರಾ ಮಾಡ್ತದೆ, ಸ್ಟಡಿ ಕ್ಯಾಮ್ರಾ ಇನ್ಬಿಲ್ಟ್ ಗಿಂಬಲ್ ಅದು. ದೆನ್ ಅದು ಮೂಮೆಂಟ್ ಜಾಸ್ತಿ. ದೆನ್ ಅದು Z ಸ್ಟೆಬಿಲೈಸೇಷನ್ ಬರ್ತದೆ ಅದಕ್ಕೆ. ದೆನ್ ಅದಕ್ಕೆ ಆ ಕ್ಯಾಮ್ರಾ ತಗೊಂಡು ನೀವು ರನ್ ಮಾಡಿದ್ರು ಲೈಕ್ ಅಷ್ಟು ಸ್ಟೆಬಿಲೈಸೇಷನ್ ಕೊಡುತ್ತೆ. ದೆನ್ ಅದು ಕೆಲವೊಂದು ಸ್ಮಾಲ್ ಬ್ಲಾಕ್ಸ್ ಇರಲಿ, ಚಿಕ್ಕ ಚಿಕ್ಕ ಸ್ಪೇಸ್ ಇರಲಿ, ಅದನ್ನು ಈಸಿಲಿ ನಾವು ಅದನ್ನು ಈಸಿ ಇದು ಶೂಟ್ ಮಾಡ್ಬೋದು. ಎಷ್ಟು ದಿನ ಬಳಕೆ ಮಾಡಿದ್ದಾರೆ? ಆ್ಯಕ್ಚುಲಿ ಕಂಪ್ಲೀಟ್ ಮೂವಿ ಅದೇ ಕ್ಯಾಮ್ರಾ ಯೂಸ್ ಮಾಡಿದ್ದು ನಾವು ಈ ಮೂವಿ. ಹಂಗಂತಲ್ಲ, ಐ ಮೀನ್ ಟೆಕ್ನಾಲಜಿ ಅಷ್ಟೇ. ಬಜೆಟ್ ವೈಸ್ ಅಂತಲ್ಲ, ಲೈಕ್ ಅಫ್ಕೋರ್ಸ್ ಆ ರೀತಿನೇ ಆಗುತ್ತೆ. ದೆನ್ ನಾವು ಡೇಸ್ ಈಗೇನು ನಾವು ಮೇಕಿಂಗ್ ಮಾಡ್ತಿದ್ದೀವಿ ಆ ರೀತಿ ಮೇಕಿಂಗ್ ಈಸಿಲಿ ಈ ಕ್ಯಾಮ್ರಾದಲ್ಲಿ ನಾವು ತಗೋಬಹುದು. ದೆನ್ ಕ್ವಾಲಿಟಿ ಆಲ್ಸೋ. ಏನಣ್ಣ ಆ ಒಂದು ವೈಶಿಷ್ಟ್ಯತೆಗೆ ಈ ಕಥೆ ಮಾಡಿಕೊಂಡೆ, ಅದು ಒಂದು ವಿಭಿನ್ನ ಇರ್ತದೆ ಅಂತ. ಅದೇಣ 22ಕ್ಕೆ ಟೀಮ್ ಎಲ್ಲ ಮಾತಾಡ್ಕೊಂಡಿದ್ದೀವಿ, ಈ ತಿಂಗಳು 22ಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಇಲ್ಲಿ ಬಂದಿರೋಂತಹ ಎಲ್ಲ ಗಣ್ಯರಿಗೆ ಹಾಗೆ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ಆಗಿರೋ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನ ರೀಚ್ ಮಾಡಿದ್ದೀರಾ. ನಮ್ಮ ಮೂವಿನ ಆಗಲಿ, ಆರ್ಟಿಸ್ಟ್ಗಳನ್ನ ಆಗಲಿ, ನಮ್ಮ ನಾಗೇಂದ್ರ ಸರ್ ಎಲ್ಲ ಕಡೆ ನಾವು ಅಂದರೆ ಎಲ್ಲ ಜನಗಳ ಹತ್ರ ಆಗಲಿ, ಸಿನಿಮಾ ರಂಗದವ್ರಿಗೆ ಎಲ್ಲ ಗೊತ್ತಾಗಿದ್ದೀವಿ. ಆಲ್ರೆಡಿ ಮೃತ್ಯು ದೇವತೆ ಅನ್ನೋ ಮೂವಿ ಬಂದಿದೆ, ಇದ್ರಲ್ಲಿ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ನಮ್ಮನ್ನ ರೀಚ್ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಮೃತ್ಯು ದೇವತೆ ಈ ಮೂವಿಲಿ ನಾನೊಂದು ಪಾತ್ರನ ಮಾಡಿದ್ದೀನಿ, ಒಂದು ನಾಯಕಿಯಾಗಿ. ನನ್ನ ಪಾತ್ರ ಹೆಸರು ಸೌಮ್ಯ ಅಂತ. ಹೆಸರು ಇರೋ ಹಾಗೆ ಸೌಮ್ಯ ಅಂದರೆ ಹೇಳ್ತಾರಲ್ಲ, ತುಂಬ ಏನೋ ವಟ ಅಂತ ಮಾತಾಡ್ತಾರೆ, ಆದರೆ ಮನಸ್ಸು ಮಾತ್ರ ತುಂಬ ಮೃದು ಅಂತ. ಸೊ ಏನೂ ಗೊತ್ತಿಲ್ಲದೆ ಇರೋಂಥ ಒಂದು ಮುಗ್ಧವಾದ ಹುಡುಗಿ ನಾನು ಇದರಲ್ಲಿ. ಹಾಗೆ ಪಾತ್ರಗಳು ಹೇಗೆ ಅಂದರೆ, ಈಗ ಮೃತ್ಯುದೇವತೆ ಇದಕ್ಕೆ ಇನ್ನೊಂದು ಪಾತ್ರ, ಇನ್ನೊಂದು ಶಕ್ತಿ ಸೇರೋ ಥರ, ಒಂದು ಹೆಣ್ಣಿಗೆ ಇನ್ನೊಂದು ಶಕ್ತಿ. ಸೊ ಆ ಥರ ಪಾತ್ರಗಳು ಜಾಯಿಂಟ್ ಆಗಿ ಫೈನಲ್ ಆಗಿ ನಾವು ಒಂದು ಹೋರಾಟ ಮಾಡೋದಕ್ಕೆ ನಿಲ್ಲೋ ಅಂಥದ್ದು ಮೂವಿ ಅಂತ ಹೇಳ್ಬೋದು. ಸೊ ಅದೊಂದು ಪಾತ್ರ ನನಗೆ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನಾನು ಹಳ್ಳಿ ಹುಡುಗಿ, ಮಂಡ್ಯ ಭಾಷೆನ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಇಷ್ಟ ಆಗ್ಬೋದು. ಹಾಗೆ ನನಗೊಂದು ಸಾಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಸರ್ ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿ ನನಗೆ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ನನಗೇನೆ ಅನಿಸ್ತು ಇಷ್ಟು ಚೆನ್ನಾಗಿ ಇಷ್ಟು ಮುದ್ದ ಕಾಣಿಸ್ತಾ ಇದ್ದೀನ ಅಂತ. ಥ್ಯಾಂಕ್ ಯು ನವೀನ್ ಸರ್. ನನಗೆ ನವೀನ್ ಸರ್ ಆ ಹಾಡನ್ನ ಅವರೇ ಬರೆದಿದ್ದು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮೂವಿಲಿ ಶೂಟ್ ಮಾಡ್ತಾ ಇರುವಾಗ ನಾವು ಲೈಕ್ ಸಾರಿಕಾ ಆಗಿರ್ಬೋದು, ನಾನು ಮತ್ತೆ ಇನ್ನೊಬ್ರು ಡಯಾನಾ ಅಂತ ಇದ್ದಾರೆ, ನಮಗೆ ಅಷ್ಟು ಸಿಕ್ಕಿಲ್ಲ. ನಮಗೆ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ ಸಾರಿಕಾ ಸಿಕ್ಕಿದ್ದಾರೆ. ಸೊ ನಾವು ಎಷ್ಟು ಶೂಟ್ಗಳನ್ನ ಮಳೆಯಲ್ಲಿ, ಅಂದರೆ ಅವಾಗ ಮಾಡುವಾಗ ತುಂಬ ಕಷ್ಟ ಆಗ್ತಿತ್ತು. ಏನಪ್ಪ ಇಷ್ಟು ಮಳೆ, ಅಂದರೆ ನೆಲದ ಮೇಲೆ ಹಾಗೆ ಮಲಗಬೇಕು, ಶೂಟ್ ಮಾಡಬೇಕು, ರಾತ್ರಿ ಹಗಲು ಅಂದೆ. ಸೊ ಅವಾಗ ಯಪ್ಪ ಹೆಂಗೆ ಮಾಡ್ತಿದ್ದೀವಲ್ಲ ಅನ್ನೋ ಅನಿಸ್ತಿತ್ತು. ಅಂದರೆ ಸಿನಿಮಾ ಇಷ್ಟ, ಬಟ್ ಸ್ವಲ್ಪ ನೋವು ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಬಟ್ ಈಗ ಅದು ಎಲ್ಲ ಔಟ್ಪುಟ್ ನೋಡಿದ್ಮೇಲೆ ಅವಾಗ ನಾವು ಕಷ್ಟಪಟ್ಟಿದ್ದಕ್ಕೂ ಎಷ್ಟು ಸಾರ್ಥಕ ಆಯ್ತಲ್ಲ, ನಾವು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಲ್ಲ ಆ ಖುಷಿ ಈಗೂ ಅದು ಹಾಗೇನೇ ಇದೆ ನಮ್ಮ ಮನಸ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ನಮ್ಗೆ ಹೇಗೆ ನಾವು ಮಾಡಿರೋದು ಇಷ್ಟ ಆಗಿದೆ, ಏನೋ ಪ್ರಯತ್ನ ಮಾಡಿದ್ದೀವಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಸರ್ ಬಗ್ಗೆ ಹೇಳಬೇಕು, ನಾವು ಸ್ಕೂಲ್ ಅಂದರೆ ನಮ್ಮ ಸಾಗರ, ಸಿರ್ಸಿ, ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆ ಮಾಡಿರ್ತೀವಿ.
ಅಲ್ಲಿ ಹೆಂಗಂದ್ರೆ ನಾನು ಫಸ್ಟ್ ಯಾವುದು ಅಂದರೆ ಮಾರಿ ಹಬ್ಬದಲ್ಲಿ ನನ್ನೊಂದು ಸಾಂಗ್ ಸ್ಟೇಜ್ ಮೇಲೆ ದೇವಿಗಳ ಸಾಂಗಲ್ಲಿ ನಾನು ಪ್ರತಿ ವರ್ಷ ಆ ಸಾಂಗ್ಗಳಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಮೇ ಬಿ ಅಲ್ಲಿಂದನೇ ನನಗೆ ಈ ಕಲೆ ಅನ್ನೋದು ಬಂತೋ ಏನೋ ಗೊತ್ತಿಲ್ಲ. ಊರಲ್ಲಿ ಹೇಳೋರು ಹಳ್ಳಿಲಿ, ಇಲ್ಲ ಇವ್ರು ಮಾಡ್ಬಿಡ್ಲಿ, ಮೋನಣ್ಣ ಮಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ಈ ನಾಗದೇವತೆಗೆ ಮಾಡಿಬಿಡ್ಲಿ ಸಾಂಗ್ ಅಂತ. ಸೊ ಅಷ್ಟು ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದೀರಾ ಸರ್. ನಮ್ಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ಕೂತ್ಕೊಂಡು ಇವತ್ತು ಮಾತಾಡ್ತಾ ಇರೋದಾಗ್ಲಿ, ಶೇರ್ ಮಾಡ್ತಿರೋದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮೂವಿ ಬಗ್ಗೆ ಮೇಡಮ್ ಕೇಳಿದ್ರು, ಮೃತ್ಯುದೇವತೆ ಅಂದರೆ ಏನು, ಹೇಗೆ, ಯಾವ ಥರ ಬಂತು ಅಂತ. ಆಲ್ಮೋಸ್ಟ್ ನಮ್ಮ ಸರ್ ಎಲ್ಲ ಹೇಳಿದ್ದಾರೆ. ಬಟ್ ಮೇಡಮ್ ಬಿಫೋರ್ ನಮ್ಮ ನಾಗೇಂದ್ರ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಮೂವಿ ಬಗ್ಗೆ, ಹೆಂಗೆ ಇದು, ಏನಕ್ಕೆ, ಯಾವ ಥರ ಅಂತ. ಅದು ಅವರೇ ಇನ್ನೊಂದ್ಸಲ ಹೇಳಿದ್ರು ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ನಾವು ಮಾಡಿದೀವಿ, ನಾವು ನಮ್ಮ ಪಾತ್ರದ ಬಗ್ಗೆ ಹೇಳಿದ್ವಿ. ಸರ್ ಈ ಥರ ಮಾಡ್ಕೊಂಡಿದ್ದಾರೆ ಕತೆ, ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು. ನಮ್ಮ ದೇವ್ ಸರ್ ಕೂಡ ಹೇಳಿದ್ರು, ಟೆಕ್ನಿಕಲಿ ನಾವು ಇಂಪ್ರೂವ್ ಆಗಿದ್ದೀವಿ, ಯೂಸ್ ಮಾಡಿದ್ದೀವಿ, ಒಳ್ಳೆ ಅಪ್ಡೇಟ್ ಇರೋವಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಇದ್ರ ಎಲ್ಲಾದ್ರ ಮಧ್ಯನೂ ಸಿನಿಮಾ ಮೃತ್ಯುದೇವತೆ ಅಂದರೆ ಹೇಗೆ, ಏನು ಅನ್ನೋದು ನಮ್ಮ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಆ ಎಲ್ಲರ ಸಪೋರ್ಟಿಂದ ಆ ಮೂವಿನ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ವಿನಯ್ ಪ್ರಸಾದ್ ಅಮ್ಮ ಕೂಡ ನಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಇವತ್ತು ಬರೋಕ್ಕಾಗಿಲ್ಲ. ಹಾಗೆ ಇನ್ನು ಕೆಲವು ಆರ್ಟಿಸ್ಟ್ನ ಬರೋಕ್ಕಾಗಿಲ್ಲ, ಕೆಲವು ಹೆಲ್ತ್ ಪ್ರಾಬ್ಲಮಿಂದ. ಐ ಆಮ್ ಸಾರಿ, ಅವ್ರ ಕಡೆಯಿಂದ ನಾನು ಕೇಳ್ತಿದ್ದೀನಿ. ಸೊ ಅಮ್ಮ ವಿನಯ್ ಪ್ರಸಾದ್ ಅಮ್ಮ ಜೊತೆ ಮಾಡಿದ ಕೊಡೋಣ ಆ್ಯಕ್ಟ್ ತುಂಬ ಅಂದರೆ ಅವ್ರ ಜೊತೆನೇ ಜಾಸ್ತಿ ನಾನು ವರ್ಕ್ ಮಾಡಿರೋದ್ರಿಂದ ತುಂಬ ಕಲ್ತಿದ್ದೀನಿ. ಅವರು ಕೂಡ ಇವತ್ತು ಬರಬೇಕಿತ್ತು. ಇಷ್ಟೇ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಈ ಪ್ರೆಸ್ ಮೀಟ್ಗೆ ಬಂದಂಥ ನಾವು ದಿಗ್ಗಜರಾದಂಥ ಓಂ ಸಾಯಿ ಪ್ರಕಾಶ್ ಅವರಿಗೆ ತುಂಬ ಧನ್ಯವಾದಗಳು. ಅವರಂಥ ದಿಗ್ಗಜರ ಜೊತೆ ನಮ್ಮ ಈ ವೇದಿಕೆ ನಾವು ಕುಳಿತುಕೊಂಡಿರೋದೇ ಒಂದು ಏನೋ ಒಂದು ಅದೇ ದೊಡ್ಡ ಸಾಧನೆ ಅಂತ ನನಗನ್ನಿಸುತ್ತೆ. ಎರಡನೇದಾಗಿ ಹಿಂದಿನ ಪ್ರೆಸ್ ಮೀಟ್ನ ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಂಥ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಧನ್ಯವಾದಗಳು. ನೀವು ಒಂಥರ ನಮಗೆ ಏಂಜಲ್ಸ್ ಇದ್ದ ಹಾಗೆ. ಸೊ ಜನರ ಮಧ್ಯೆ ನಮ್ಮ ನಡುವೆ ಕನೆಕ್ಷನ್ ಏನು ಇದೆ, ನೀವು ಬ್ರಿಡ್ಜ್ ಅದು ಗೋಲ್ಡನ್ ಬ್ರಿಡ್ಜ್ ಅಂತ ಕರೆದ್ರೂ ತಪ್ಪಿಲ್ಲ. ಸೊ ಹಾಗಾಗಿ ನಾನು ಹಿಂದೆ ಮಾಡಿರೋಂಥ ಮೂವಿಗಳಿಗೂ ತುಂಬ ಜನ ಸಹಾಯ ಮಾಡಿ ನನಗೆ ಪಬ್ಲಿಸಿಟಿ ಮಾಡಿಕೊಟ್ಟಿದ್ದಾರೆ. ನಾನು ಮಾಹಿನ್ ಕುಬೇರ್ ಅಂತ ರಂಗಭೂಮಿ ಕಲಾವಿದ. ನಮ್ಮ ಊರು ರಾಯಚೂರು, ಉತ್ತರ ಕರ್ನಾಟಕ. ಸೊ ಅಲ್ಲಿಂದ ಬಂದು ಇಲ್ಲಿ ಏನೋ ಚಿಕ್ಕದಾಗಿ ಪ್ರಯತ್ನ ಮಾಡ್ತಿದ್ದೀನಿ, ಅಂದರೆ ನಿಮ್ಮಂಥ ಮಾಧ್ಯಮ ಮಿತ್ರರ ಸಹಾಯದಿಂದ. ಮೂವಿ ಬಗ್ಗೆ ಹೇಳಬೇಕಂದ್ರೆ ತಂಡದ ಪರಿಚಯ ಎಲ್ರಿಗೂ ಆಗಿದೆ. ತಂಡದಲ್ಲಿ ನಾನು ಒಂದು ಪಾತ್ರನ ಮಾಡಿದ್ದೀನಿ, ಒಂದು ಶ್ರೀಮಂತ ಹುಡುಗನ ಪಾತ್ರ. ತುಂಬ ಶ್ರೀಮಂತಿಕೆ ಇರೋದ್ರಿಂದ ಅವನೊಂಥರ ಕೆಟ್ಟ ದಾರಿ ಹಿಡಿದಿರ್ತಾನೆ ಅಂತ ಹೇಳ್ಬೋದು ಒಂದು ಲೆಕ್ಕಾಚಾರದಲ್ಲಿ. ದುಡ್ಡೇ ಎಲ್ಲದಕ್ಕೆ ಮೂಲ, ದುಡ್ಡೊಂದಿದ್ರೆ ಸಾಕು ಪ್ರಪಂಚನ ಗೆಲ್ಬೋದು. ಯಾವ ಕೆಲಸ ಮಾಡಬೇಕಾದ್ರೂ ದುಡ್ಡಿದ್ರೆ ಸಾಕು, ಅದೊಂದಿದ್ರೆ ಎಲ್ಲನೂ ಮಾಡ್ಬೋದು ಅನ್ನೋಂಥ ಒಂದು ಪಾತ್ರ. ಸೊ ಈ ಚಿತ್ರದಲ್ಲಿ ಕೂಡ ಅದೇ ರೀತಿ ಅದೇ ಮೈಂಡ್ ಸೆಟ್ ಇಟ್ಕೊಂಡು ನಾನು ಕೆಲವೊಂದು ಕೆಟ್ಟ ವಿಚಾರಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತೀನಿ. ಆಗ ಅದರ ಪ್ರತಿಫಲವಾಗಿ ಏನೇನಾಗುತ್ತೆ ಅನ್ನೋದು ಚಿತ್ರದಲ್ಲಿ ನೀವು ನೋಡ್ತೀರಾ. ಇನ್ನು ಚಿತ್ರತಂಡ ನಮ್ಮ ಜೊತೆ ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಇಲ್ಲಿವರೆಗೂ ಮೂವಿ ಬಂದಿದೆ. ಇನ್ನೇನೇ ಇದ್ರೂ ನಿಮ್ಮ ಮೂಲಕ ಜನರನ್ನ ತಲುಪಬೇಕು, ಜನರು ನಮ್ಮ ಆಶೀರ್ವಾದ ಮಾಡಿ ಚಿತ್ರನ ಗೆಲ್ಲಿಸ್ತಾರೆ ಅನ್ನೋಂಥ ಒಂದು ನಂಬಿಕೆ ನನಗಿದೆ. ಅಷ್ಟೇ ಸರ್. ಧನ್ಯವಾದಗಳು ಸರ್, ತುಂಬ ಧನ್ಯವಾದ. ದೊಡ್ಡ ಖುಷಿ, ಹಾಗೆ ಒಂದು ಬ್ಲೆಸ್ಸಿಂಗು. ಥ್ಯಾಂಕ್ ಯು ಸರ್. ಹಾಗೆ ಮೊದಲನೇದಾಗಿ ನಮ್ಮ ನವೀನ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವು ಅವರಿಂದನೇ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು. ನವೀನ್ ಸರ್ ಈ ಥರ 2 ಸಾಂಗ್ ಇದೆ ಮಾಡಿಕೊಡಿ ಅಂತಂದರು. ಒಂದು ಸಾಂಗು ಲವ್ ಸಾಂಗ್ ಮಾಡಿದ್ದೀನಿ, ಡ್ರೀಮ್ ಥರ ಒಂದು ಸಾಂಗು. ಹಾಗೆ ಈ ಸಾಂಗ್ ಬಂದು ಸಾರಿಕಾ ಅವರು ತುಂಬಾ ಒಂದು 2 ದಿನ ರಿಹರ್ಸಲ್ ಬಂದರು. ತುಂಬ ಏನು ಹೇಳಿದ್ರು ಮಾಡ್ತೀನಿ, ಎನರ್ಜಿಯಾಗಿ ಮಾಡ್ತೀನಿ ಮಾಸ್ಟರ್, ಮಾಡಿಸಿ ಅಂತ ಅಂದರು. 1-2 ದಿನ ತುಂಬ ರಿಹರ್ಸಲ್ ಮಾಡಿ ಆ ಲೊಕೇಶನಲ್ಲಿ ಆ್ಯಕ್ಚುಲಿ ಫ್ಲೋರಲ್ಲೆಲ್ಲ ಕ್ಲೀನು ಅಷ್ಟು ಇದಾಗಿರಲಿಲ್ಲ, ಕಂಫರ್ಟು. ಒಂದೆರಡು ಸರಿ ಮಳೆನೂ ಚುಚ್ಕೊಂಡಿತ್ತು ಅವ್ರಿಗೆ ಪಾಪ. ಹಂಗಾದ್ರೂ ಆ ಎನರ್ಜಿ ಬಿಡದೆ ಈ ಸಾಂಗಿಗೆ ಫುಲ್ ಫ್ಲಿಡ್ಜ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಎನರ್ಜಿ. ಈ ಇದರಲ್ಲೇ ಈ ಸಿನಿಮಾ ಬರ್ತಾ ಇದೆ. ಹೊಸ ತಂಡಕ್ಕೆ ಅರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವೈಷ್ಣವಿ, ಇದೊಂಥರ ಆರಂಭದಲ್ಲಿ ಕೊಟ್ಬಿಟ್ರೆ ಅದು ಮಂಗಳ ಹಾಡೋದಂಗೆ. ಹಾಗಾಗಿ ಗಾಯಕಿ ಕೊನೆ ಕೊಟ್ಟರೆ ಇವತ್ತು 1-2
ಪದಗಳನ್ನು ಕೇಳ್ಬೋದು ನಾವು. ಸೊ ಹಾಡಿದ್ರಲ್ಲ ನೀವು, ಅದರ ಅನುಭವ ಯಾವ ರೀತಿ ಇತ್ತು? ಸೊ ಈ ಚಿತ್ರದ ಹಾಡಿರುವ ಸಾಲು ಒಂದೆರಡು ಸಾಲು ಹಾಡಿದ್ರೆ ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ ಉಡುಪಿ. ಮೊದಲನೇದಾಗಿ ನಾನು ಶಿವಪ್ರಸಾದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೃತ್ಯು ದೇವತೆ, ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಕಮ್ಮಿ ವುಮೆನ್ ಸೆಂಟರ್ಡ್ ಮೂವೀಸ್ ಅಂತ ಇದೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಂದೆರಡು ಲೈನ್ ಹಾಡ್ತೀನಿ. ನನ್ ಮಾವ ಮಾದೇವ ಅವನ್ ಕಂಡ್ರೆ ಬಲು ಜೀವ, ನನ್ ಮಾವ ಮಾದೇವ ಅವನೇನೆ ನನ್ ಜೀವ. ಏಳು ಮಲೆ ಮಾದೇವಂಗೆ ಹೋಗೆ ಅಂತೀನಿ, ನನ್ನ ಮನ್ಸಿನ ಮಾದೇವಂಗೆ ಬೆರುತಿ ಕೊಡ್ತೀನಿ. ಜರಿ ಜರಿ ನೀರಿನಲ್ಲಿ ನಗು ಬಿತ್ತೀನಿ, ತನು ಮನ ಎಲ್ಲಾನು ಇವನ್ಗೆ ಕೊಡ್ತೀನಿ. ಕೇಳು ಕೇಳು ಮಾವ, ನೀನೆ ನನ್ನ ಜೀವ. ನನ್ ಮಾವ ಮಾದೇವ ಅವನ್ ಕಂಡ್ರೆ ಬಲು ಜೀವ.